ನಮ್ಮ ಮೊದಲ ನ್ಯೂಸ್ ಬಂದು ಮಾರ್ವಲ್ ಕಡೆಯವರಿಂದ. ಮಾರ್ವಲ್ ಅವರು ರೀಸೆಂಟ್ ಆಗಿ ಮಾರ್ವಲ್ ಜಾಂಬಿಸ್ ಅನ್ನು ಸೀರೀಸ್ ನ ಟ್ರೈಲರ್ ಅನ್ನ ಡ್ರಾಪ್ ಮಾಡಿದ್ದಾರೆ. ನೀವಿನ್ನು ನೋಡಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ಔಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ನೀವೇನಾದ್ರೂ ನಂತರ ಮಾರ್ವಲ್ ಫ್ಯಾನ್ ಆಗಿದ್ದೀರಾ ಅಂತಂದ್ರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ 24ರಂದು ಜಿಯೋ ಹಾಟ್ಸ್ಟಾರ್ ನಲ್ಲಿ 4 ಎಪಿಸೋಡ್ಗಳು ರಿಲೀಸ್ ಆಗ್ತಿದೆ. ನೀವು ನೋಡಿ, ನಾನು ನೋಡ್ತೀನಿ. ನೋಡಿದ ತಕ್ಷಣ ರಿವ್ಯೂ ಬರುತ್ತೆ. ಇನ್ನು ಮುಂದಿನ ನ್ಯೂಸ್ ಏನು ಅಂತಂದ್ರೆ, ಇಳಯರಾಜ ನಿಮ್ಮೆಲ್ಲರಿಗೂ ಗೊತ್ತಿದ್ದಾರೆ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅಂತಂದ್ರೆ 1970 ನಲ್ಲಿ ತುಂಬಾ ಫೇಮಸ್ ಆಗಿದ್ದಂತ ಒಬ್ರು ಮ್ಯೂಸಿಕ್ ಡೈರೆಕ್ಟರ್. ಈಗ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಇದೇ ವರ್ಷ ಅಂದ್ರೆ 2025ರಲ್ಲಿ ಅಜಿತ್ ಅವರ ಗುಡ್ ಬ್ಯಾಡ್ ಅಗ್ಲಿ ಅನ್ನೋ ಒಂದು ಮೂವಿ ರಿಲೀಸ್ ಆಗಿತ್ತು. ಇಳಯರಾಜ ಅವರು ಈ ಮೂವಿ ಮೇಲೆ ಮದ್ರಾಸ್ ಹೈಕೋರ್ಟ್ ನಲ್ಲಿ ಕೇಸ್ ಮಾಡಿದಾರಂತೆ. ಯಾಕೆಂತಂದ್ರೆ ಈ ಮೂವಿ ಅವರು ಇಳಯರಾಜ ಅವರ ಒಂದು ಸಾಂಗ್ ಅನ್ನ ಪರ್ಮಿಷನ್ ತಗೊಳ್ಳದೆ ಯೂಸ್ ಮಾಡಿದ್ರಂತೆ. ಅದಕ್ಕೆ ಕಾಪಿರೈಟ್ ಬೇಸಿಸ್ ನ ಮೇಲೆ ಕೇಸ್ ಮಾಡಿರೋದು. ಈಗ ಕೋರ್ಟ್ ಸೆಪ್ಟೆಂಬರ್ 8ರಂದು ಇದ್ರ ಬಗ್ಗೆ ತೀರ್ಪನ್ನ ಕೊಡುತ್ತಂತೆ. ನಂತರದ ನ್ಯೂಸ್ ಏನು ಅಂತಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯ ಬ್ಲಾಕ್ ಬಸ್ಟರ್ ಮೂವಿ ಆಗಿರುವಂತ ಸೂ ಫ್ರಮ್ ಸೋ ಥಿಯೇಟರ್ ರನ್ ಅನ್ನ ಕಂಪ್ಲೀಟ್ ಮಾಡಿ ಒಟ್ಟು 120 ಕೋಟಿ ಕಲೆಕ್ಷನ್ ಮಾಡಿದೆ. ನೀವು ಈ ಮೂವಿನ ಥಿಯೇಟರ್ ನಲ್ಲಿ ನೋಡಿಲ್ಲ ಅಂತಂದ್ರೆ ಈಗಾಗಲೇ ಜಿಯೋ ಹಾಟ್ಸ್ಟಾರ್ ನಲ್ಲಿ ಸೆಪ್ಟೆಂಬರ್ 9ಕ್ಕೆ ರಿಲೀಸ್ ಆಗಿದೆ. ಮಿಸ್ ಮಾಡ್ಕೊಳ್ಬೇಡಿ, ಮೂವಿನ ನೋಡಿ ಎಂಜಾಯ್ ಮಾಡಿ. ಇನ್ನು ಮುಂದಿನ ನ್ಯೂಸ್ ಬಂದು ಮಲಯಾಳಂ ಇಂಡಸ್ಟ್ರಿ ಕಡೆಯಿಂದ. ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟ್ ಆಗಿ ಲೋಕ ಚಾಪ್ಟರ್ 1 ಚಂದ್ರ ಅನ್ನೋ ಒಂದು ಮೂವಿ ರಿಲೀಸ್ ಆಗಿತ್ತು. ರಿಲೀಸ್ ಆಗ್ತಿದ್ದಂಗೆನೆ ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ತಗೊಳ್ತಿದೆ. ಆದ್ರೆ ನಮ್ಮ ಕನ್ನಡ ಜನರಿಗೆ ಈ ಮೂವಿಲಿರುವಂತ ಒಂದು ಸೀನ್ ನಿಂದ ಕೋಪ ನತ್ತಿಗೇರಿದೆ. ಯಾಕೆಂತಂದ್ರೆ ಮೂವಿಲಿ ಒಂದು ಡೈಲಾಗ್ ಅನ್ನ ಹೇಳೋ ಟೈಮ್ ನಲ್ಲಿ ಬೆಂಗಳೂರಿನ ಹುಡುಗಿರ ಬಗ್ಗೆ ತುಂಬಾ ಕೆಟ್ಟದಾಗಿರುವಂತ ಪದನ ಯೂಸ್ ಮಾಡಿದ್ದಾರೆ. ಇದಾದ್ಮೇಲೆ ಮೂವಿಯ ಟೀಮ್ ನವರು ಕರ್ನಾಟಕದ ಜನರಿಗೆ ಕ್ಷಮೆನ ಕೇಳಿ ಮೂವಿಂದಾನೇ ಆ ಡೈಲಾಗ್ ಅನ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಮೂವಿ ಮಾಡ್ತಿರ್ಬೇಕಾದ್ರೆ ಇದ್ರ ಜ್ಞಾನ ಇರ್ಲಿಲ್ಲ ಅನ್ಸುತ್ತೆ. ಬಯಸ್ಕೊಂಡ್ಮೇಲೆ ಅವರೆಲ್ಲರಿಗೂ ಬುದ್ಧಿ ಬರೋದು. ಇನ್ನು ನಮ್ಮ ಮುಂದಿನ ನ್ಯೂಸ್ ಬಂದು ನಿತೇಶ್ ತಿವಾರಿ ಅವರು ಡೈರೆಕ್ಟ್ ಮಾಡಿ ಯಶ್ ಅವರು ರಾವಣನಾಗಿ ಪ್ಲೇ ಮಾಡ್ತಿರುವಂತ ಮೂವಿ ರಾಮಾಯಣ ಕಡೆಯಿಂದ. ಈ ಮೂವಿಲಿ ಬಾಲಿವುಡ್ ನ ಆಕ್ಟರ್ ಆಗಿರುವಂತ ಸನ್ನಿ ಡಿಯೋಲ್ ಅವರು ಆಂಜನೇಯನ ಪಾತ್ರನ ಪ್ಲೇ ಮಾಡ್ತಿದ್ದಾರೆ. ಈಗ ಬರ್ತಿರುವಂತ ರೂಮರ್ಸ್ ಗಳ ಪ್ರಕಾರ ಇವರು ಇವರ ಶೂಟಿಂಗ್ ಅನ್ನ ಮುಗಿಸಿದಾರಂತೆ. ಅಂದಂಗೆ ಹೇಳಬೇಕು ಅಂತಂದ್ರೆ ಪಾರ್ಟ್ 1 ನಲ್ಲಿ ಆಂಜನೇಯನ ಪಾತ್ರ ಜಾಸ್ತಿ ಇರೋದಿಲ್ಲ. ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ಆಂಜನೇಯ ಕಾಣಿಸ್ಕೊಳ್ಳೋದಂತೆ. ಹಾಗೆ ಈ ಪಾರ್ಟ್ 1 ಮೂವಿ ರಾವಣ ಸೀತೆ ಮಾತಿನ ಅಪಹರಣ ಮಾಡಿದ ನಂತರ ಈ ಮೂವಿ ಎಂಡ್ ಆಗುತ್ತಂತೆ. ಅಂದ್ರೆ ಮೂವಿನ ಒಂದು ಕ್ಲಿಫ್ ಹ್ಯಾಂಗರ್ ನಲ್ಲಿ ಎಂಡ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ಮೂವಿಗೆ ಸಂಬಂಧಪಟ್ಟಿರುವಂತ ಮತ್ತೊಂದು ವಿಷಯ ಏನು ಅಂತಂದ್ರೆ, ಯಶ್ ಅವರ ರಾವಣದ ಪಾತ್ರದ ಲುಕ್ ಅನ್ನ ಇದೇ ವರ್ಷದ ದೀಪಾವಳಿಗೆ ರಿವೀಲ್ ಮಾಡ್ತಾರಂತೆ. ಆಕ್ಚುಲಿ ಇದೊಂದು ರೂಮರ್ ಅಷ್ಟೇ, ಎಲ್ಲೂ ಕೂಡ ಸರಿಯಾಗಿ ಕನ್ಫರ್ಮೇಶನ್ ಇಲ್ಲ. ಕನ್ಫರ್ಮೇಶನ್ ಬರ್ತಿದ್ದಂಗೆ ನಾನ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಮುಂದಿನ ನ್ಯೂಸ್ ಏನು ಅಂತಂದ್ರೆ, ಸೆಪ್ಟೆಂಬರ್ 5ಕ್ಕೆ ಹಾಲಿವುಡ್ ಇಂದ ಕಾಂಜರಿಂಗ್ ದ ಲಾಸ್ಟ್ ರೈಟ್ ಮೂವಿ ರಿಲೀಸ್ ಆಯ್ತು. ರಿಲೀಸ್ ಆಗಿ ಒಂದೇ ದಿನಕ್ಕೆ 18 ಕೋಟಿ ಕಲೆಕ್ಷನ್ ಮಾಡಿದೆ. ಒಂದು ಹಾಲಿವುಡ್ ಮೂವಿ ಇಂಡಿಯಾದಲ್ಲಿ ಇಷ್ಟೊಂದು ದೊಡ್ಡ ಕಲೆಕ್ಷನ್ ಮಾಡೋದು ದೊಡ್ಡ ವಿಷಯನೇ. ಕಾಂಜರಿಂಗ್ ಮೂವಿನ ನಿಮ್ಮಲ್ಲಿ ಸಾಕಷ್ಟು ಜನ ನೋಡಿದಿರಾ ಅಂತ ಅನ್ಕೊಂಡಿದೀನಿ. ಒಟ್ಟು ಈ ಸೀರೀಸ್ ನಲ್ಲಿ 8 ರಿಂದ 9 ಮೂವಿಗಳೇನೋ ಇದಾವೆ. ನೀವು ನೋಡಿದಿರಾ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಾಂಜರಿಂಗ್ ಮೂವಿ ಸೀರೀಸ್ ನಲ್ಲಿ ಯಾವ ಮೂವಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ. ಇನ್ನು ನಮ್ಮ ಮುಂದಿನ ನ್ಯೂಸ್ ಬಂದು ಕೂಲಿ ಮೂವಿ ಕಡೆಯಿಂದ. ಕೂಲಿ ಮೂವಿನೂ ಕೂಡ ಥಿಯೇಟ್ರಿಕಲ್ ರನ್ ಅನ್ನ ಕಂಪ್ಲೀಟ್ ಮಾಡಿ 512 ಕೋಟಿ ಹತ್ತತ್ರ ಕಲೆಕ್ಷನ್ ಮಾಡಿದೆ. ಅಂದ ಹಾಗೆ ಈ ಮೂವಿಯ ಬಜೆಟ್ ಇದ್ದಿದ್ದು 350 ರಿಂದ 375 ಕೋಟಿ. ಇದರಲ್ಲಿ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಏನು ಅಂತಂದ್ರೆ, ಈ ಬಜೆಟ್ ನಲ್ಲಿ 150 ಕೋಟಿನ ಸ್ಯಾಲರಿ ಆಗಿ ರಜನಿಕಾಂತ್ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ಡೈರೆಕ್ಟರ್ ಆಗಿರುವಂತ ಲೋಕೇಶ್ ಕನಗರಾಜ್ ಅವರಿಗೆ ಈ ಮೂವಿನ ಡೈರೆಕ್ಟ್ ಮಾಡಿರೋದಕ್ಕೆ ಸ್ಯಾಲರಿ ಆಗಿ 50 ಕೋಟಿನ ಕೊಟ್ಟಿದ್ದಾರೆ. ಇದನ್ನ ಸ್ವತಃ ಲೋಕೇಶ್ ಕನಗರಾಜ್ ಅವರೇ ದ ಹಾಲಿವುಡ್ ರಿಪೋರ್ಟರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಳ್ಕೊಂಡಿದ್ದಾರೆ. ಲಿಟ್ರಲಿ 50 ಕೋಟಿ ಒಂದು ಕಾಲದಲ್ಲಿ ಹೀರೋಸ್ ಗಳ ಸ್ಯಾಲರಿ ಆಗಿತ್ತು. ಕೂಲಿ ಮೂವಿ ಜನರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅಂದ್ರೂ ಒಂದ್ ಮಟ್ಟಿಗೆ ಪ್ರಾಫಿಟ್ ನಲ್ಲೇ ಇದೆ. ಅಕಸ್ಮಾತ್ ನೀವೇನಾದ್ರೂ ಈ ಮೂವಿನ ಥಿಯೇಟರ್ ನಲ್ಲಿ ನೋಡೋದಕ್ಕಾಗಿಲ್ಲ ಅಂತಂದ್ರೆ ಇದೇ ತಿಂಗಳು ಸೆಪ್ಟೆಂಬರ್ 11ಕ್ಕೆ ಕನ್ನಡ, ತಮಿಳು, ತೆಲುಗು ಹಾಗೆ ಮಲಯಾಳಂ ಭಾಷೆಗಳಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗ್ತಿದೆ. ಇನ್ನು ನಮ್ಮ ಮುಂದಿನ ನ್ಯೂಸ್ ಬಂದು ಅವತಾರ್ 2 ಮೂವಿ ಕಡೆಯಿಂದ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಅವತಾರ್ ಮೂವಿ ಸೀರೀಸ್ ನಲ್ಲಿ 3ನೇ ಮೂವಿ ಆಗಿರುವಂತ ಅವತಾರ್ ಫೈರ್ ಅಂಡ್ ಆಶ್ ಮೂವಿ ಡಿಸೆಂಬರ್ 19, 2025ಕ್ಕೆ ರಿಲೀಸ್ ಆಗ್ತಿದೆ. ಅದಕ್ಕೆ ಅವತಾರ್ 2 ಅಂದ್ರೆ ಅವತಾರ್ ದ ವೇ ಆಫ್ ವಾಟರ್ ಮೂವಿನ ಮತ್ತೆ ಅಕ್ಟೋಬರ್ 2ಕ್ಕೆ ರೀ ರಿಲೀಸ್ ಮಾಡ್ತಿದ್ದಾರೆ. ನೀವಿನ್ನು ಈ ಮೂವಿನ ಥಿಯೇಟರ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಅದೇ ದಿನ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಮೋಸ್ಟ್ ಅವೇಟೆಡ್ ಮೂವಿ ಕಾಂತಾರ ಚಾಪ್ಟರ್ 1 ಕೂಡ ರಿಲೀಸ್ ಆಗ್ತಿದೆ. ಮೊದಲು ನಮ್ಮ ಕನ್ನಡ ಮೂವಿನ ನೋಡಿ, ಅದಾದ್ಮೇಲೆ ಟೈಮ್ ಇತ್ತು ಅಂತಂದ್ರೆ ಅವತಾರ್ 2 ಮೂವಿನ ನೋಡಿ. ಇನ್ನು ನಮ್ಮ ಮುಂದಿನ ನ್ಯೂಸ್ ಬಂದು ಡಿಸಿ ಯೂನಿವರ್ಸ್ ಇಂದ. ಜೇಮ್ಸ್ ಗನ್ ಅವರ ಡಿಸಿ ಯೂನಿವರ್ಸ್ ನಲ್ಲಿ ಹೊಸದಾಗಿ ಸೂಪರ್ ಮ್ಯಾನ್ ಮೂವಿ ರಿಲೀಸ್ ಆಗಿತ್ತು. ಈಗ ಡೈರೆಕ್ಟರ್ ಆಗಿರುವಂತ ಜೇಮ್ಸ್ ಗನ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೂಪರ್ ಮ್ಯಾನ್ 2 ಮೂವಿಯ ಸ್ಕ್ರಿಪ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. 2027 ಜುಲೈ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ. ಅಷ್ಟೇ ಅಲ್ಲದೆ ಮೂವಿಗೆ ಅಫಿಷಿಯಲ್ ಹೆಸರನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಸೂಪರ್ ಮ್ಯಾನ್ 2 ಮೂವಿಯ ಅಫಿಷಿಯಲ್ ಹೆಸರು
ಮ್ಯಾನ್ ಆಫ್ ಟುಮಾರೋ ಅಂತ. ಎಷ್ಟಾಗುತ್ತೋ ಅಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಜನ DC ಯೂನಿವರ್ಸ್ ಅನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ, ಹಾಗೆ DC ಮೂವೀಸ್ಗೆ ಸಂಬಂಧಪಟ್ಟಿರುವಂತ ನ್ಯೂಸ್ ಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಇನ್ನು ನಮ್ಮ ಮುಂದಿನ ನ್ಯೂಸ್ ಬಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಡೆಯಿಂದ ಬಿಟ್ಟಿರುವಂತ ಪ್ರೋಮೋ ಪ್ರಕಾರ ಇದೇ ತಿಂಗಳು ಸೆಪ್ಟೆಂಬರ್ 28ರಿಂದ ಸ್ಟಾರ್ಟ್ ಆಗ್ತಿದೆ. ಇಷ್ಟೇ ಇವತ್ತಿನ ನ್ಯೂಸ್. ಈ ನ್ಯೂಸ್ ಗಳೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋಗೆ ಸಂಬಂಧಪಟ್ಟಂತ ಯಾವುದೇ ತರದ ನಿಮ್ಮ ಒಪಿನಿಯನ್ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.